ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಎಕ್ಸ್ಕ್ಯೂಸ್ ಮೀ, ನೀವ್ ಯಾರು? ಹಾಯ್, ನಾ ಪ್ರೀತಿ. ಈ ಬಾರ್ಬಿ ಡಾಲ್ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ. ಪ್ರೀತಮ್ಗೆ ಬರ್ಲಿ ಒಂದು ದೊಡ್ಡ ಚಪ್ಪಾಳೆ. ಏನೋ ನೀನು ಆರ್ಟಿಸ್ಟ್, ನೀನೆಲ್ಲೋ ನೀನು ಕಾಲೆಲ್ಲೋ ಕೊಡೋ ಒಂದು ನಿಮಿಷ. ಅಣ್ಣ ಒಂದೇ ಒಂದ್ಸಲ ಇಲ್ಲಿ ಬನ್ನಿ ಅಣ್ಣ, ನಮ್ಮ ಪ್ರೀತಿ ಪಕ್ಕದಲ್ಲಿ ಕೂತ್ಕೊಳ್ಳಿ ಅಣ್ಣ. ಅದು ಯಾವ್ದಣ್ಣ? ನೋಟ ಚೆನ್ನ ಅದನ್ನು ಇದು ಮಗು ಅಂತೂ ಏನ್ ಮಾಡಿದ್ರು ಚೆನ್ನಾಗಿ ಮಾಡ್ತಾನೆ ಪಾಪ. ಅಣ್ಣ ಇವತ್ತು ಆ ಲೇಡಿಗೆ ಪಕ್ಕ ಈ ಟ್ರೈನ್ ಹುಡುಗಿ ತರನೇ ಮಾಡ್ತಾನೆ. ಎಕ್ಸ್ಪ್ರೆಷನ್, ಆ ಟೈಮಿಂಗು ಅಷ್ಟು ಈಸಿಯಾಗಿ ಬರಲ್ಲ. ಏನೋ ಮಕ್ಳು ಮಾಡ್ಬೋದು, ಬಟ್ ಆ ಬೀಟ್ ಫಾಲೋ ಮಾಡೋದಿದೆಯಲ್ಲ ಬಹಳ ಕಷ್ಟ. ಆಮೇಲೆ ಈ ಮಕ್ಳು ಮಾಡಿದ್ದು ಫಸ್ಟ್ ಅಮೇಝಿಂಗ್ ಆಗಿತ್ತು, ಎಲ್ಲ ತುಂಬಾ ಚೆನ್ನಾಗಿತ್ತು. ಆಮೇಲೆ ಈ ಸಾಂಗ್ ನಾಗೇಶ್ ಮಾಸ್ಟರ್ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾಡಿದ್ರು. ಆಮೇಲೆ ಮೂಮೆಂಟ್ಸ್ ಆಲ್ಮೋಸ್ಟ್ ನಮ್ಮ ಮಂಜು ಅದೇ ಫಾಲೋ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾಡಿದ್ರು. ಸೂಪರ್ ಮಂಜು. ಅದು ಅಲ್ಲಿದಲ್ಲ ಯಾರು ನಮ್ಮ ಬ್ರ್ಯಾಂಡ್, ಅವ್ನು ಬಿಟ್ಟಿರಲ್ಲ, ಅವ್ನು ಖಂಡಿತ ಅವ್ನು ಅದೇ ಫಾಲೋ ಮಾಡಿರ್ತಾನೆ. ಜಾನ್ಸನ್ ಸೂಪರ್ ಮಾಡಿದ, ತುಂಬಾ ಚೆನ್ನಾಗಿ ಆಡ್ತಾನೆ. ನಂಗೆ ತುಂಬಾ ಫೇವ್ರೆಟ್ ಕಂಟೆಸ್ಟೆಂಟ್ ಅವರು. ಸೊ ನಿಜವಾಗ್ಲೂ ಎಲ್ಲ ಪ್ರಯತ್ನ ಈ ಮಗು ಮಾಡಿದ್ದು ತುಂಬಾ ಚೆನ್ನಾಗಿದೆ. ಆಮೇಲೆ ಎಲ್ಲ ಮಕ್ಕಳು ಸೂಪರ್. ಥ್ಯಾಂಕ್ ಯು ಅಣ್ಣ. ನೀವು ಲಕ್ಷಾಂತರ ಜನಕ್ಕೆ ಆಟೋಗ್ರಾಫ್ನ ಬರೆದು ಕೊಟ್ಟಿರ್ತೀರಾ, ಆದ್ರೆ ಫಸ್ಟ್ ಟೈಮ್ ನಿಮಗೊಂದು ಸ್ಪೆಷಲ್ ಆಟೋಗ್ರಾಫ್ ಬಂದಿದೆ ಅಣ್ಣ. ಇಲ್ಲಿ ಒಂದು ಲಿಪ್ಸ್ಟಿಕ್ ಮಾರ್ಕ್ ಅಣ್ಣ, ಅದು ಈ ನಿಂಗವ ಅಣ್ಣ ಕೊಟ್ಟಿದ್ದು. ಹಂಗೆ ಇರುತ್ತ ಅಣ್ಣ? ಯಾರು ಅದು ಕೊಟ್ಟಿದ್ದದು ಅಲ್ಲಿ ಮುತ್ತು? ನಾನೇ. ಓ ಥ್ಯಾಂಕ್ ಯು ಶಿವಣ್ಣ. ಹೇಳು ಥ್ಯಾಂಕ್ ಯು ಶಿವಣ್ಣ. ಓಕೆ ಡಾರ್ಲಿಂಗ್, ಬಾಯ್. ಕ್ಯೂಟಿ ನಿಂಗವನ್ ಬಗ್ಗೆ ಅಲ್ಲೊಬ್ರು ನಿಂಗವ ಇದ್ದಾರೆ. ನಿಂಗವ್ವ ನನ್ನ ಡ್ಯಾನ್ಸ್ ಹೆಂಗಿತ್ತು ನಿಂಗವ್ವ? ಬೇಕಾದ್ರೆ ದುಡ್ಡು ಇಟ್ಕೋ ತಿನ್ಕೊಣ ಜೋಪಾನವಾಗಿ. ಈ ನಿನ್ ಖುಷಿಯಾಗಿ ಗಿಫ್ಟ್ ತಗೊಳಕ್ಕೆ ದುಡ್ಡೇ ಕೊಟ್ಟಿದ್ದಾರೆ. ಎಷ್ಟಿದೆ ಹೇಳಿದ್ರಲ್ಲಿ? 1000 ರೂಪಾಯಿ. ಏನ್ ತಗೋತಿಯಾ 1000 ರೂಪಾಯಿಗೆ? ಕುಕ್ಕುರೆನೇ ತಗೊಳ್ಳೋದು 1000 ರೂಪಾಯಿ ಕುಕ್ಕುರೆ. ನಿಂಗವ್ವ ಬಂದಿದ್ದಾರೆ, ಇಲ್ಲೇ ಕೇಳು, ಇಲ್ಲಿಂದಾನೆ ಮಾತಾಡ್ಸು. ನಿಮ್ ಎಲ್ರಿಗೂ ಒಬ್ಬ ಸಾಕು, ಎಲ್ರಿಗೂ ದಯವಿಟ್ಟು ದೃಷ್ಟಿ ತೆಗೀರಿ ಅವನಿಗೆ. ಅವನು ಅದೇ ಎಲ್ಲರೂ ಹೇಳ್ದಂಗೆ ಅವನೊಂದು ಪುಟ್ಟು ಮಗು, ದೇವ್ರಿದು ಅಷ್ಟೇ. ಎಷ್ಟು ಚಂದ ಅಲ್ಲ ನೀನು? ನಿಂಗೆ ಖುಷಿ ಆಯ್ತಾ ನೀನು ಡಾನ್ಸ್ ಮಾಡಿದ್ದು? ಚೆನ್ನಾಗಿ ಮಾಡಿದ್ಯಾ ನೀನು? ಸಾಕಷ್ಟೆ. ಅವ್ರಿಗೆ ಆಟೋಗ್ರಾಫ್ ಕೊಡ್ಲಿಲ್ಲ ನೀನು? ಇವತ್ತು ಅಣ್ಣ ಮಾತಾಡ್ಬೇಕಾರೆ, ರಾಘು ಮಾತಾಡ್ಬೇಕಾರೆ, ರಚ್ಚು ನೀವು ಇಲ್ಲಿ ಬಂದು ಮಾತಾಡ್ಬೇಕಾದ್ರೆ ನಮ್ಮೆಲ್ರಿಗಿಂತ ಜಾಸ್ತಿ ಇವತ್ತು ಹೆಮ್ಮೆ ಆಗ್ತಿರೋದು ಬಹುಶಃ ಅಲ್ಲಿ ಕೂತ್ಕೊಂಡಿರೋಂಥ ಅವರ ತಂದೆಗೆ ಅಂತ ಅನ್ಕೊಂತೀನಿ. ಪ್ರೀತಮ್, ಅವ್ರು ಯಾರಲ್ಲಿ ಕೂತಿರೋ ಸೋಫಾದಲ್ಲಿ? ಅಪ್ಪ. ಅಪ್ಪನ್ ಕರೀಲಿ. ಅಪ್ಪ ಬಾ. ಸರ್, ಮೊದಲನೇದಾಗಿ ನಮ್ಮೆಲ್ಲರ ಪರವಾಗಿ ರಚ್ಚು ಹೇಳ್ದಂಗೆ ಅಂಥ ದೇವರಂಥ ಮಗುವನ್ನ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು ಸರ್. ಜೀವನದೊಳಗೆ ಜಗ ಅವಮಾನ ಮಾಡಿಸ್ಕೊಂಡವ್ರಿ. ಸರ ಅಳ್ಬಾರ್ದು. ಜಗ್ಗ ಕಷ್ಟ ಫೇಸ್ ಮಾಡವಿ, ಆದ್ರೆ ಹೊಳ್ಳಿ ಜೀವಕ್ಕೆ ಜೀವ ತುಂಬಿದ್ದಂದ್ರೆ ಈ ಮಗು. ಅಲ್ಬೇಡಪ್ಪ, ನಾನು ನೋಡ್ಕೊಂತೇನೆ. ಆ್ಯಕ್ಚುಲಿ ಅವ್ರಿಗೆ 3 ಮಕ್ಕಳು ರಚ್ಚು. ನಾವು ಮೆಗಾ ಆಡಿಷನ್ ಟೈಮಲ್ಲಿ ನಾವು ಪ್ರೀತಮ್ ಅವರ
ತಮ್ಮಂದ್ರನ್ನ ನಾವು ನೋಡಿದ್ವಿ. ಏನಾಗಿದೆ, ಪ್ರೀತಮ್ ಅವರ ತಮ್ಮಂದ್ರು ಬೆಳವಣಿಗೆಯಲ್ಲಿ ಪ್ರೀತಮ್ಗಿಂತ ಸ್ವಲ್ಪ ಎತ್ತರಕ್ಕೆ ಬೆಳೆದಿದ್ದಾರೆ. ಪ್ರೀತಮ್ ಬಹುಶಃ ಎತ್ತರದಲ್ಲಿ ಅಥವಾ ಹೈಟ್ ಅಲ್ಲಿ ಅವರಷ್ಟು ಎತ್ತರಕ್ಕೆ ಬೆಳೆದೇ ಇರ್ಬೋದು, ಆದ್ರೆ ಅವನು ವ್ಯಕ್ತಿತ್ವದಲ್ಲಿ ಬಹಳ ಎತ್ತರಕ್ಕೆ ಬೆಳೆದಿದ್ದಾನೆ, ಅದು ಬೇರೆ ವಿಚಾರ. ಆದ್ರೆ ಊರಿನಲ್ಲಿ ಬಹಳ ಕಷ್ಟ ಪಡಿಸಿದ್ದಾರೆ, ತುಂಬಾ ನೋಯಿಸಿದ್ದಾರೆ, ತುಂಬಾ ಅವಮಾನ ಮಾಡಿದ್ದಾರೆ ಅವರ ತಂದೆನ. ಆ ಅವಮಾನ ಮಾಡದಂತ ಅಷ್ಟು ಜನಕ್ಕೆ ಇವತ್ತು ಇಲ್ಲಿರುವಂತ ಈ ಹುಡುಗ ದೊಡ್ಡ ಸನ್ಮಾನ. ಜೀವನದಲ್ಲಿ ನೀವು ಹೈಟ್ ಅಲ್ಲಿ ಬೆಳೆಯೋದಲ್ಲ ರೀ ಇಂಪಾರ್ಟೆಂಟು, ವ್ಯಕ್ತಿತ್ವದಲ್ಲಿ ಬೆಳೆಯೋದು ಬಹಳ ಇಂಪಾರ್ಟೆಂಟು. ಇವತ್ತು ನಾನು ರಚ್ಚು ನಿಮ್ಗೆ ಈ ವಿಚಾರ ಗೊತ್ತಿದೆಯಲ್ಲೋ, ಅಲ್ಲಿ ಅಣ್ಣ ಮತ್ತೆ ಅಕ್ಕ ಇಬ್ರು ಈ ಮಗುನ ಕೂರಿಸ್ಕೊಂಡಿರ್ತಾರೆ. ನಾನು ಎಷ್ಟೋ ಸಲ ನೋಡಿದೀನಿ, ಇವನು ಗೀತಕ್ಕನ್ ತೊಡೆ ಮೇಲೆ ಕೂತಿರ್ತಾನೆ ರಾಗು, ಅಣ್ಣ ಆ ಮಗು ಕಾಲು ಒತ್ತುತ್ತಾ ಇರ್ತಾರೆ. ಲಿಟ್ರಲಿ ಅಣ್ಣ ಆ ಮಗು ಕಾಲು ಒತ್ತಾ ಇರ್ತಾರೆ. ಅಣ್ಣ ಏನಣ್ಣ ಅಂತಂದ್ರೆ, ಇಲ್ಲಮ್ಮ ಈ ಕಾಲ್ಗಳು ಎಷ್ಟು ಕುಣಿದಿದೆ, ಎಷ್ಟು ಸುಸ್ತಾಗಿರುತ್ತೆ ಆ ಕಾಲ್ಗಳಿಗೆ ಅಂತ ಹೇಳಿ ಆ ಮಗು ಕಾಲನ್ನ ಒತ್ತಿ, ಇವನಿದಾನಲ್ಲ ನಿಮ್ಮ ಮನೆ ದೇವರು ಸರ್, ನಿಮ್ಮ ಮನೆ ಹೆಮ್ಮೆ, ಈ ದೇವರನ್ನ ಹೆತ್ತಂತ ದೇವರು ನೀವು ನಮಗ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು, ತುಂಬಾ ಥ್ಯಾಂಕ್ಸ್ ನಿಮ್ಗೆ. ಯಾವುದೇ ಕಾರಣಕ್ಕೂ ನೀವು ಅಳ್ಬೇಡಿ, ಇವನಿಂದ ನಿಮ್ ಜೀವನ ಎಲ್ಲ ಚೆನ್ನಾಗಾಗತ್ತೆ. ನಮ್ಮ ಬಂಗಾರದ ಮನುಷ್ಯ ಶಿವಣ್ಣ ಅವರು ಸ್ಪರ್ಶಿಸಿದ್ದಾರೆ ಆ ಮಗುನ ಅಂದ್ಮೇಲೆ ಅವನ ಜೀವನ ಎಲ್ಲ ಇನ್ನು ಬಂಗಾರನೇ. ಮೇಡಮ್ ಅವರೇ, ಸರ್ ಹೇಳಿ ಸರ್, ಹೇಳಿ. ಇಲ್ಲ, ಇವನ್ ಬೆಳೆಸ್ಬೇಕಾದ್ರೆ ಅವ್ರ ಚಿಕ್ಕಪ್ಪನ ಬಹಳ ಶ್ರಮ ಐತಿ. ಆ ಚಿಕ್ಕಪ್ಪನಿಗೂ ಕೂಡ ನಮ್ಮ ಕಡೆಯಿಂದ ಒಂದು ಸ್ಪೆಷಲ್ ಥ್ಯಾಂಕ್ ಯು. ಮತ್ತ ಕುಮಾರ್ ಸರ್ ಡ್ಯಾನ್ಸ್ ಕಲಿಸ್ಯಾರ, ಅವ್ರಿಗೆ ಧನ್ಯವಾದಗಳು. ಮತ್ತ ಆಮೇಲೆ ಗದಗ ನಟರಂಗ ಸೋಮಶೇಖರ್ ಜಾಕ ಮಾಸ್ಟರ್, ಅವ್ರಿಗೆ ಧನ್ಯವಾದಗಳು. ಎಲ್ಲಾ ಕರ್ನಾಟಕದ ಜನತೆಗೆ ಈ ಮಗು ನಿಮ್ಮ ಮಗು ಅಂತ ಹೇಳಿ ಎಲ್ಲ ಆಶೀರ್ವಾದ ಮಾಡ್ಲಿ ಅಂತಂದು ಎಲ್ಲಾ ಕರ್ನಾಟಕ ಜನತೆಯಲ್ಲಿ ಕೇಳ್ಕೊಳ್ತೇನೆ. ಇಲ್ಲ ಅಂತವ್ರಿಗೆ ಚೆನ್ನಾಗಿ ಗೊತ್ತಾಗತ್ತೆ, ಹೆಂಗಂದ್ರೆ ಬಾಯಲ್ಲ ಆತ್ಮ ಗೊತ್ತಾಗುತ್ತೆ. ಇಟ್ ಇಸ್ ನಾಟ್ ಬಾಯಲ್ಲಿ ಮಾತಾಡಿ ತಿಳಿಸ್ಬೇಕಾಗಿಲ್ಲ. ಅವನು ಅವ್ರ ಅಪ್ಪ ಏನು ಎಲ್ಲ ಅವ್ರಿಗೆ ಮನ್ಸೊಳಗಡೆ ಇದೆ. ಇಲ್ಲ ನಾನು ನೋಡ್ಕತೀನಿ ಅಪ್ಪ ಅಂತ ಈಸಿಯಾಗಿ ಬರಲ್ಲ. ನಿಜ ನಿಜ. ಮತ್ತೆ ಯಾರಿಗ್ ಬರುತ್ತೆ? ಅದಕ್ಕೆ ಮಕ್ಕಳನ್ನ ದೇವ್ರ ಅಂತ ಹೇಳೋದು. ಯೂಶಲಿ ಅಪ್ಪಾಜಿ ನಂಬಲ್ಲ ನೀವು, ಮಕ್ಕಳ ಕಾಲ್ ಒದಿಸ್ಕೊತಾರೆ, ಸುಮ್ನೆ ಹಿಂಗೆ ಮುಖ ಹಿಂಗ್ ಇಡ್ಕೋತಾರೆ, ಒದಿ ಅಂತ. ಅದು ಒಂದು ಖುಷಿ ಅವ್ರಿಗೆ. ಮಕ್ಕಳೇ ದೇವ್ರೇನೆ ಬಿಡಿ. ನಿಜ ಅಣ್ಣ, ನಿಜ. ಅಪ್ಪನ್ ಚೆನ್ನಾಗಿ ನೋಡ್ಕೋಬೇಕು. ಓಕೆ, ಯಾಕಣ್ಣ ಡಲ್ ಆಗಿದ್ಯಾ? ಇಲ್ಲ, ಅದೇ ಅವರೆಲ್ಲ ಹೇಳ್ತಿದ್ರಲ್ಲ, ಏನೋ ಒಂದು ಪ್ಯಾಕ್ ಮಾಡ್ಕೊಟ್ಟು ಕಳಿಸ್ತಾರೆ, ಹಗ್ ಮಾಡಿ ಕಳಿಸ್ತಾರೆ ಅಂತ. ಸೊ ನಮ್ಮಮ್ಮನ ಸೇಮ್ ಅದೆಲ್ಲ ಮಾಡ್ತಾರೆ, ನನಗೂ ಅದೆಲ್ಲ ನೆನಪಾಗ್ತಾ ಇತ್ತು. ಬಟ್ ತುಂಬಾ ಡಲ್ ಆಗ್ಬಿಟ್ಟೆ. ಡೋಂಟ್ ವರಿ, ನಾನು ಮಿಸ್ ಮಾಡ್ತಿದ್ಯಾ ಅಮ್ಮನ. ಕೋರ್ಸ್. ಒಂದು ಬಿಸ್ಕೆಟ್ ಕೊಡು. ಥ್ಯಾಂಕ್ ಯು, ಸೋ ಸ್ವೀಟ್. ಅನನ್ಯ, ಅಮ್ಮನ ಪ್ರೀತಿನೇ ಹಾಗೆ, ಜೊತೆಲಿದ್ದಾಗ ನಮಗ್ ಗೊತ್ತಾಗಲ್ಲ, ಅವರು ಹತ್ರ ಇಲ್ಲದೆ ಇದ್ದಾಗ್ಲೇ ಅವರ ನೆನಪು ನಮ್ಗೆ ಯಾವಾಗ್ಲೂ ಸದಾ ಕಾಡ್ತಾ ಇರುತ್ತೆ. ಅದೇ ರೀತಿ ಕೆಲವೊಂದ್ಸಲಿ ನಮಗ್ ಗೊತ್ತಿರುವಂತಹ ಟೇಸ್ಟ್ಗಳು ಸಹ ಸ್ವಲ್ಪ ಮಟ್ಟಿಗೆ ನಮಗೆ ಸಾಂತ್ವನ ನೀಡುತ್ತೆ. ಹೇಗಿದೆ? ಆಕ್ಚುಲಿ ಈಗ ಸ್ಪೆಷಲ್ ಡೇಸ್ ಇರುತ್ತಲ್ಲ, ಹಬ್ಬ ಹರಿದಿನ ಅಂತ, ಅವಾಗ ಗೋಡಂಬಿ ದ್ರಾಕ್ಷಿನೆಲ್ಲ ತುಪ್ಪದಲ್ಲಿ ಹುರಿದು ಒಂದು ಸಿಹಿಯಾದ ತಿಂಡಿ ಮಾಡ್ತಾರಲ್ಲ, ಎಕ್ಸಾಕ್ಟ್ಲಿ ಸೇಮ್ ಅದೇ ನೆನಪಾಗ್ತಿದೆ ನನಗೆ. ಅಂಡ್ ಗರ್ಗರಿ ಆಗಿರೋ ರೋಸ್ಟೆಡ್ ನಟ್ಸ್ ಅಂಡ್ ಆಲ್ಮಂಡ್ಸ್ ತಿಂತಾ ಇದ್ರೆ ನಮ್ಮಮ್ಮ ಮಾಡಿರೋ ಅಡುಗೆ ನೆನಪಾಗುತ್ತೆ. ಅಂಡ್ ನಾಸ್ಟಾಲ್ಜಿಕ್ ಫೀಲಿಂಗ್ ಇದೆ. ಸೊ ಹೇಳ್ಬೇಕಂದ್ರೆ ನಮ್ಮಮ್ಮ ಮಾಡಿರೋ ಅಡುಗೆ ಥರ ಇದೆ.